ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ವಲ್ಲ, ಇದೀಗ ಅದು ದೃಢವಾಗ್ತಾ ಇದೆ ವಿಷಪ್ರಾಶನದಿಂದಲೇ. ಅದಕ್ಕೆ ವಿಷ ಸೇವನೆಯ ಕಾರಣಕ್ಕಾಗಿಯೇ ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾವೆ ಅನ್ನೋದು ದೃಢಪಟ್ಟಿದೆ. 3 ದಿನಗಳ ಹಿಂದೆಯೇ 5 ಹುಲಿಗಳ ಸಾವನ್ನಪ್ಪಿದ್ವು. ಇದು ಅಚ್ಚರಿ ಮತ್ತು ಆಘಾತ. ವನ್ಯಜೀವಿಗಳ ಪ್ರೇಮಿಗಳಿಗಂತೂ ನಿಜಕ್ಕೂ ಕೂಡ ಇದು ಆಘಾತಕಾರ ಸುದ್ದಿಯಾಗಿತ್ತು. ಒಟ್ಟಿಗೆ ಒಂದು ತಾಯಿ ಹುಲಿ ಹಾಗೂ 4 ಹುಲಿ ಮರಿಗಳು ಸಾವನ್ನಪ್ಪಿದ್ದಿದೆಯಲ್ಲ, ಇದಕ್ಕಿಂತ ದೊಡ್ಡ ಆಘಾತ ಮತ್ತೊಂದಿಲ್ಲ. ಹೀಗಾಗಿ ಈಗ ಆ ಹುಲಿಗಳು ಸತ್ತಿರೋದಕ್ಕೆ ಕಾರಣ ವಿಷ ಸೇವನೆಯ ಕಾರಣಕ್ಕಾಗಿ ಅನ್ನೋದು ದೃಢಪಟ್ಟಿದೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹೀರಾಲಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 8 ವರ್ಷದ ತಾಯಿ ಹುಲಿ, 10 ತಿಂಗಳ ಮರಿ ಹುಲಿಗಳ ಸಾವಾಗಿದೆ. ವಿಷಯುಕ್ತ ಹಸು ಮಾಂಸ ಸೇವನೆಯ ಕಾರಣಕ್ಕಾಗಿ ಹುಲಿಗಳು ಮೃತಪಟ್ಟಿದ್ದಾವೆ. ಯಾವ ಪ್ರಮಾಣದ ವಿಷ ಎಂಬುದು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಬಟ್ ವರದಿ ಬಂದ ಬಳಿಕವೇ ಅದು ಸ್ಪಷ್ಟವಾಗುತ್ತೆ ಅಂತ ಹೇಳಿ ಅಲ್ಲಿನ CCF ಹೇಳಿದ್ದಾರೆ. ಹಸುವನ್ನು ಹುಲಿ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆಯಾ ಅಥವಾ ಮೊದಲೇ ಹಸುವಿಗೆ ವಿಷ ಪ್ರಾಶನ ಮಾಡಿಸಲಾಗಿತ್ತಾ ಅನ್ನೋದು ಗೊತ್ತಾಗಬೇಕಾಗಿದೆ. ಪ್ರಯೋಗಾಲಯದ ವರದಿ ಬಂದ ಬಳಿಕವಷ್ಟೇ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ಹುಲಿ, ಹಸುವಿನ ಅಂಗಾಂಗಗಳನ್ನು ಲ್ಯಾಬ್ಗೆ ಕಳಿಸಲಾಗಿದೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಇದು ಅತ್ಯಂತ ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇದೆ ಇದೀಗ. ಯಾಕಂತ ಹೇಳಿದರೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. 5 ಹುಲಿಗಳ ಮರಣೋತ್ತರ ಪರೀಕ್ಷೆಯ ವರದಿ ಮುಕ್ತಾಯವಾಗಿದೆ. ಪರೀಕ್ಷೆ ಮುಕ್ತಾಯವಾಗಿದೆ. ಇವತ್ತು 4 ಹುಲಿಗಳ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಹುಲಿಗಳ ದೇಹದ ಪ್ರಮುಖ ಅಂಗಾಂಗಗಳನ್ನು ಸಂಗ್ರಹ ಮಾಡಲಾಗಿದೆ. 3 ರೀತಿಯ ಸ್ಯಾಂಪಲ್ಗಳನ್ನು ಇಲ್ಲಿ ಕಲೆಕ್ಟ್ ಮಾಡಲಾಗಿದೆ. ಪ್ರತ್ಯೇಕವಾಗಿ 3 ಪ್ರಯೋಗಾಲಯಗಳಿಗೆ ಈ ಸ್ಯಾಂಪಲ್ಗಳನ್ನು ಕಳಿಸಲಾಗಿದೆ. ಯಾರು ಹೊಣೆಗಾರರು ಅನ್ನೋದು ಇವತ್ತು ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಕಾಡಿನಿಂದ ನಾಡಿಗೆ ಬರುವಂಥ ಅನೇಕ ವನ್ಯ ಪ್ರಾಣಿಗಳನ್ನು ನಾವು ನೋಡಿದ್ದೇವೆ. ಇಲ್ಲಿಯವರೆಗೆ ಕೆಲವಷ್ಟು ಆನೆಗಳನ್ನು ಗುಂಡಿಕ್ಕಿ ಕೊಂದಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಅಥವಾ ಉರುಳು ಸುತ್ತಿಕೊಂಡು ಸಾವನ್ನಪ್ಪಿದಂಥ ಹುಲಿಗಳನ್ನು, ಚಿರತೆಗಳನ್ನು ನಾವು ನೋಡಿದ್ದೇವೆ. ಆದರೆ ವನ್ಯಜೀವಿಗಳನ್ನು ಕೊಲೆ ಮಾಡೋದಿದೆಯಲ್ಲ, ಹತ್ಯೆ ಮಾಡೋದಿದೆಯಲ್ಲ, ಅದು ಅತ್ಯಂತ ಕಾನೂನು ಬಾಹಿರ ಮತ್ತು ಕಾನೂನಿನ ಅಡಿಯಲ್ಲಿ ಕಠಿಣ ಕ್ರಮ ಆಗುತ್ತೆ. ಹೀಗಿದ್ದರೂ ಕೂಡ ಯಾರಿಗೂ ಹೆದರದೆ ಬೆದರದೆ ಹುಲಿಗಳಿಗೆ ವಿಷ ಹಾಕಲಾಗಿದೆ ಅಂತ ಹೇಳಿದರೆ ಅದು ಯಾವ ಪ್ರಮಾಣದ ವಿಷ, ಯಾವ ವಿಷ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಹಸುವನ್ನು ಬೇಟೆಯಾಡಿದೆ. ದನಗಾಹಿಗಳು ಹಸುವನ್ನು ಹುಲ್ಲು ಮೇಯಿಸಲು ಕರೆದುಕೊಂಡು ಹೋದಾಗ ಹುಲಿಗಳು ಅಟ್ಯಾಕ್ ಮಾಡಿದ್ದಾವೆ. ಹಸುವನ್ನು ಬೇಟೆಯಾಡಿದೆ. ಆ ಮಾಂಸವನ್ನು ತಿಂದ ನಂತರದಲ್ಲಿ ತಕ್ಷಣವೇ ಹುಲಿ ಸಾವನ್ನಪ್ಪುತ್ತೆ ಅಂತ ಹೇಳಿದರೆ, ಅದರ ಜೊತೆಗೆ 10 ತಿಂಗಳ ಮರಿಗಳು ಕೂಡ ಸಾವನ್ನಪ್ಪಿದ್ದಾವೆ ಅಂತ ಹೇಳಿದರೆ ಅದಕ್ಕೇನು ಕಾರಣ? ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಿಸಲಾಗಿತ್ತಾ? ಇದು ಮೊದಲನೇ ವಿಷಯ ಇದೆಯಲ್ಲ. ಯಾರು ಕೂಡ ಹಸುಗಳಿಗೆ ವಿಷಪ್ರಾಶನ ಮಾಡಿಸ್ತಾರೆ? ವಿಷಪ್ರಾಶನ ಮಾಡಿಸುವಂಥ ಸಂದರ್ಭ ದನಗಾಯಿಗಳಿಗೆ ಯಾಕೆ ಬರುತ್ತೆ? ಖಂಡಿತವಾಗೂ ಕೂಡ ಈ ಮೊದಲನೇ ಊಹೆ ಇದೆಯಲ್ಲ, ಇದು ಸಾಧ್ಯವಿರಲಿಕ್ಕಿಲ್ಲ ಅನ್ನೋದು ಪ್ರಶ್ನೆಯಲ್ಲಿ. ಇನ್ನು ಹಸುವನ್ನು ಬೇಟೆಯಾಡಿದ ನಂತರದಲ್ಲಿ ಖಂಡಿತ ಹಸು ಸತ್ತು ಬಿದ್ದಿದೆ. ಸತ್ತು ಬಿದ್ದಿರುವಂಥ ಆ ಗೋವಿನ ಮಾಂಸವನ್ನು ತಿನ್ನಲಿಕ್ಕೆ ಖಂಡಿತ ಹುಲಿ ಬಂದೇ ಬರುತ್ತೆ. ಆ ಕಾರಣದಿಂದಾಗಿ ಆ ವಿಷಕ್ಕೆ ಅಥವಾ ಆ ಮಾಂಸಕ್ಕೆ ವಿಷವನ್ನು ಬೆರೆಸಿಬಿಟ್ರೆ, ಆ ಮಾಂಸವನ್ನು ಹುಲಿಗಳು ಸೇವಿಸಿಬಿಟ್ರೆ ಸತ್ತು ಹೋಗಿಬಿಡ್ತೇವೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಳ್ಳಲಾಯ್ತಾ? ನೋಡಿ, ಟ್ರ್ಯಾಪ್ ಹೆಂಗೆ ಮಾಡ್ತಾರೆ ಹುಲಿಗಳನ್ನು, ಚಿರತೆಗಳನ್ನು ಟ್ರ್ಯಾಪ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಬೋನಿನಲ್ಲಿ ಕುರಿಯ ಅಥವಾ ಹಸುವಿನ ಮಾಂಸವನ್ನು, ಕುರಿ ಮಾಂಸವನ್ನು, ಮೇಕೆಯ ಮಾಂಸವನ್ನು ಜೋತು ಬಿಡ್ತಾರೆ, ಅಲ್ಲಿ ಕಟ್ಟು ಹಾಕ್ತಾರೆ. ಮಾಂಸದ ವಾಸನೆ ಹಿಡಿದು ಬರುವಂಥ ಹುಲಿಗಳು, ಚಿರತೆಗಳು ಆ ಬೋನಿನೊಳಗೆ ನುಗ್ಗುತ್ತವೆ, ಮಾಂಸವನ್ನು ತಿನ್ನುತ್ತವೆ, ಅಲ್ಲಿಗೆ ಲಾಕ್ ಆಗುತ್ತವೆ. ಬೋನಿನೊಳಗೆ ಹುಲಿ ಬೀಳುತ್ತೆ, ಚಿರತೆ ಬೀಳುತ್ತೆ. ಟ್ರ್ಯಾಪ್ ಮಾಡುವಂಥ ಪದ್ಧತಿ ಆಗೇ ಇರುತ್ತೆ. ಆದರೆ ಇಲ್ಲಿ ಖಂಡಿತ ಮಾಂಸವನ್ನು ಹುಡುಕಿಕೊಂಡು ಮಾಂಸದ ವಾಸನೆ ಹಿಡಿದು ಬರುವಂಥ ವನ್ಯ ಮೃಗಗಳಿದ್ದಾವಲ್ಲ, ಖಂಡಿತವಾಗೂ ಕೂಡ ಸಾವನ್ನಪ್ಪುತ್ತೆ ಅನ್ನುವ ಕಾರಣಕ್ಕಾಗಿ ಆ ಮಾಂಸಕ್ಕೆ, ಗೋವಿನ ಮಾಂಸಕ್ಕೆ ಇಲ್ಲಿ ವಿಷವನ್ನು ಬೆರೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.